ನಿನ್ನ ಹೆಸರು? ಅಪ್ಪು ಅವರು ಅಂತ. ಅಪ್ಪು ಅವರು ಅಂತ ಇವರ. ನಾವೇ ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟೋಣ ಅಂತ ಹೊಲ್ದ ಹತ್ರ ಗುದ್ಲಿ ಪೂಜೆ ಮಾಡೋಣ ಅಂತ ಹೊರಟಿದ್ದು. ಜನ ಆದರೂ ಎದುರಿಸಿದ್ರು, ಧೈರ್ಯ ಮಾಡಿ ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ ನೋಡಿ. A few moments later. ಪಕ್ಕದಲ್ಲೇ ಕೆರೆಯಿಂದ ಗಂಗೆ ಥರ ಶಾಸ್ತ್ರ ಮಾಡ್ತಾಯಿದ್ರು. ಇವರೆಲ್ಲ ನಮ್ಮ ರಿಲೇಷನ್ಸು, ನಮ್ಮ ಅತ್ತೆದಿರು, ನಮ್ಮ ಭಾವ, ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲ ಬಂದಿದ್ದರು. ಸಿಂಪಲ್ಲಾಗಿ ಮಾಡಿದ್ದೀವಿ ತಕ್ಕ ಮಟ್ಟಿಗೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇವ್ರು ಹೋಗ್ತವ್ರಲ್ಲ, ಇವರು ನಮ್ಮ ದೊಡ್ಡ ಮಾವ, ಆ ಕಡೆ ನಮ್ಮ ಚಿಕ್ಕ ಮಾವ ಇದ್ದಾರೆ, ಎಲ್ಲ ಬಂದಿದ್ದಾರೆ. ಮಾಡ್ತಾಯಿದ್ದೀವಿ, ನಡೀತಾ ಇದೆ. ಇವರು ನಮ್ಮ ದೊಡ್ಡತ್ತೆ, ಅವರು ನಮ್ಮ ಪಕ್ಕದ ಮನೆಯವರು, ಅವರು ನಮ್ಮ ಅಕ್ಕ, ನಮ್ಮ ಅತ್ತೆ, ಅಲ್ಲಿ ನಮ್ಮ ತಾಯಿಯವರಿದ್ದಾರೆ, ನಮ್ಮ ಮಾವ ಎಲ್ಲ ಇದ್ದಾರೆ, ಎಲ್ಲ ಬಂದಿದ್ದಾರೆ. ಆಲ್ಮೋಸ್ಟು ನಡೀತಾ ಇದೆ. ಮುಂದೆ ಏನೂ ಗೊತ್ತಿಲ್ಲ. ಐನೂರು ಬಳೆದೆಲ್ಲ ಜೋಡಿಸ್ತವ್ರೆ ಕಳಸ ಎಲ್ಲ ಇಡೋದಕ್ಕೆ. ಆಲ್ಮೋಸ್ಟ್ ಆಗ್ತಾಯಿದೆ, ನೋಡೋಣ. ಈಗೆಲ್ಲ ಶುರು ಮಾಡ್ತಾರೆ ಪೂಜೆ ಶುರು ಮಾಡಿ ಎಲ್ಲ ದಾರ ಎಲ್ಲ ಬಿಟ್ಟು ಇದು ಮಾಡ್ತಾರೆ. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಕಳಸ ಹೊತ್ಕೊಂಡು 3 ಸುತ್ತು ಪ್ರದಕ್ಷಿಣೆ ಬಂದು ಕಳಸ ಎಲ್ಲ ಅಲ್ಲಿ ಜೋಡಿಸ್ಬಿಟ್ಟು ಪೂಜೆ ಶುರು ಮಾಡ್ತಾರೆ. ಐನೂರು ಪೂಜೆ ಶುರು ಮಾಡಿ ಇಲ್ಲಿ ಗುಂಡಿ ತೆಗಿತಾ ಇದ್ದಾರೆ ನನ್ನ ದೊಡ್ಡ ಮಾಮ. ಅಲ್ಲಿ ಈಗ ಒಂದು ಕಲ್ಲು ತಗೊಂಡು ಅದಕ್ಕೆಲ್ಲ ಪೂಜೆ ಮಾಡಿ, ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಅದನ್ನು ಇಟ್ಬಿಟ್ಟು ಇದು ಮಣ್ಣು ಮುಚ್ಚಿಬಿಡ್ತಾರೆ. ಆಮೇಲೆ ಅಲ್ಲಿಗೆ ಮುಗೀತು. ಆಮೇಲೆ ಸುತ್ತ ಎಲ್ಲ ದಾರ ಬಿಟ್ಬಿಟ್ಟು 4 ಮೂಲೆಗೂ ಪೂಜೆ ಮಾಡಿ, ಮಧ್ಯಕ್ಕೂ ಪೂಜೆ ಮಾಡಿ ಬಿಟ್ಬಿಟ್ಟು ಮುಗಿಸ್ಬಿಡ್ತಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದನ ಅವಲಕ್ಕಿ ಮಾಡಿದ್ದೀವಿ. ಇನ್ನೇನು ಮಾಡೋಕ್ಕಾಗಿಲ್ಲ, ಸಿಂಪಲಾಗಿ ಮಾಡಿದ್ದೀವಿ. ಅದು ಇದನ್ನೆಲ್ಲ ಇಡಿಸಿ ಕೆಳಗಡೆಗೆ ನಮ್ಮ ಕೈಲೇ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಇದು ಮಾಡ್ತಾರೆ. ಸಂಪ್ರದಾಯ ಇದಾಗಿ ಮಾಡಿಸ್ತಾರೆ. ಆ ಗುಂಡಿಗೀಗ ಹಾಲು ತುಪ್ಪ ಎಲ್ಲ ಬಿಡಿಸಿ ಆ ಕಲ್ಲಿಟ್ಟು ಜೇನುತುಪ್ಪ ಅದಕ್ಕೆ ಪ್ರತಿಯೊಂದು ಇದು ಮಾಡಿ ನವಗ್ರಹ ಅದು ಮತ್ತು ನವರತ್ನ ಅವೆಲ್ಲ ಏನೇನೋ ಇಟ್ಟು ಆಮೇಲೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಈಗ ನೋಡಿ ಅಲ್ಲಿ ಐನೂರು ಇದು ಕೊಡ್ತಾಯಿದ್ದಾರೆ ಜೇನುತುಪ್ಪ ಎಲ್ಲ ಬಿಟ್ಟು ಅಭಿಷೇಕ ಎಲ್ಲ ಮುಗಿಬೇಕು. ಮುಗಿಸಿದ್ಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಕ್ಲೋಸ್ ಮಾಡಿ ಅದಕ್ಕೆ ದರ್ಬೆ ಹುಲ್ಲೆಲ್ಲ ನೆಟ್ಟು ಅದಕ್ಕೊಂದು ಗೂಟ ಎಲ್ಲ ಹೊಡೆದು ಆಮೇಲೆ ಇದು ಮಾಡೋದು, ಪೂಜೆ ಮಾಡಿ ಎಲ್ಲ. ಸ್ಟಾರ್ಟಿಂಗ್ ಅಪ್ಪು ಸರ್ ಫೋಟೋ ಯಾಕೆ ಹಾಕಿದ್ದೀನಿ ಅಂದರೆ ಅವರು ನಮಗೆಲ್ಲ ಸ್ಫೂರ್ತಿದಾಯಕ ವ್ಯಕ್ತಿ. ದೇವರಿಟ್ಟಾಗ ಆಗುತ್ತೆ, ದೇವ್ರನ್ನೇ ನಂಬಿದ್ದೀನಿ. ನೋಡೋಣ ಭಗವಂತನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ಎಲ್ಲ ಶಾಸ್ತ್ರೋಕ್ತವಾಗಿ ಆಗ್ತಾಯಿದೆ. ಮುಂದೇನು ಮುಗಿಯುತ್ತೆ ಪೂಜೆ, ಪ್ರಸಾದ ಎಲ್ಲ ಕೊಟ್ಬಿಟ್ಟು ತಿಂದು ಎಲ್ಲ ಮನೆಗೆ ಹೋಗೋದು ಅಷ್ಟೇ. ಗುದ್ಲಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಪಾಯ ತೆಗಿಬೇಕು ಫೌಂಡೇಶನ್ನಿಗೆ. ಪಾಯದ್ದು ವಿಡಿಯೋ ಹಾಕ್ತೀನಿ ನೆಕ್ಸ್ಟ್.